ಯವ್ವ ನನಗಂತೂ ಇವತ್ತು ಭಾರಿ ಖುಷಿ ಅನ್ಸಾತದ ಬೇ. ಏನು ಅಣ್ಣ ತೊಗೊಂಬರ್ತಾನೆ ಇಲ್ಲ ಅನ್ಕೊಂಡಿದ್ನಿ. ಯವ್ವ ಯಾಕ ದೊಡ್ಡ ಮನ್ಸು ಮಾಡಿ ನಕ್ಲೆಸ್ ತೊಗೊಂಬಂದಾನಲ್ಲ ಬೇ. ತೊಗೊಂಬರ್ಲಿಲ್ಲಕ್ರ ನಾನು ಸುಮ್ಬಿಡ್ಬೇಕತ್ತಲ್ಲ. ಹೇಳಿದ್ದೆ ಅವನಿಗೆ 2-3 ರೇಟ್ ತೊಗೊಂಡ ಬರ್ಬೇಕು, ನೀನು ಇರಾಕ್ ಒಬ್ಬೇಕೆದಾಳ. ಏನು ಹೊಲ್ದಾಗ ಕೊಡು ಅಂತಂದು ಕೇಳಂಗಿಲ್ಲ, ಮನ್ಯಾಗ ಕೊಡು ಅಂತಂದು ಕೇಳಂಗಿಲ್ಲಕಿ. ಏನು ಮದ್ವೆ ಆತ, ನಿಮ್ಮ ತಮ್ಮ ಇರೋ ಒಬ್ಬ ಅನ್ನದಾನ, ಅವ್ನ ಮದ್ವೆಗೆ ಒಂದೇನಾರು ಕೊಟ್ಬಿಟ್ರೆ ಮುಗಿದೋಕತ್ತಪ್ಪ, ಎಲ್ಲ ನಿಮ್ದ ಅಲ್ಲ ಅಣ್ಣ ತಮ್ಮಂದು ಅಂತ ಅಂದಿದ್ನಿ. ಅದಕ್ಕೆ ಯಾಕ ಒಳ್ಳೆ ತೊಗೊಂಬಂದಾನ. ನಾನು ಕೂಡ ಕೊಡೋದಿಲ್ಲ, ನಮ್ಮ ಅಪ್ಪ ನಾನು ಕೊಡ್ತೈತಿ. ಆಕೆ ಹತ್ರ ಒಬ್ಬಾಕಿ ಹತ್ರನೇ ಇರೋದು, ಮಳ್ಳಿ ಹತ್ರ. ಹೋಗೇ ಬೋಸುಡಿ ಚರ್ಮ ಸುಡಿತಾಳ ಅಂತ ನಿಮ್ಮವ್ವ. ನಮ್ಮವ್ವನ ಅಂತೇಳಿ ಕರ್ಕೊಂಬ. ನಮ್ಮವ್ವಾಗ ಎತ್ತಿ ಹೋಗಿತಾಳ ನಿಮ್ಮವ್ನ. ಹೋಗೆ ಬೋಸುಡಿ. ಯಾಕೆ ಅವ್ವ ಆಕಿ ಈಗಿದ್ದಾಳ ನರ್ತಿದ್ದ ದಿನ ಏನ್ ಪುಟ್ಟಗ ಆಡ್ತಿದ್ಲು. ಒಂದಿಟ್ಟು ಬಾಲ್ ಕೊಡಿ ಅಂದ್ರೆ ಕೊಡಲ್ಲ ಅಂದ್ಲ. ಅದಕ್ಕೆ ಬೈದಂಬೆ ಅವ್ರ ಓನ್ ಕರ್ಕೊಂಬರಕ ಹೋಗ್ಯಾಳ. ಏನ ಅವ್ರು ಬಂದ್ಲ ಅಂದ್ರೆ ಸರಿಯಾಗಿ ಹೇಳ್ದೆ ನೀನವ್ವ. ದಿನ ಒಬ್ಬೊಬ್ರು ಕುಟನೆ ತರ್ತಿಯಲ್ಲ ಹುಡುಗಿ ನೀನು. ಏ ಅಮ್ಮಮ್ಮ ನೀ ತಿಳಿತಿದ್ದಿಲ್ಲ ಹೌದು. ಆಡಕ ಒಂದಿಟ್ಟು ಕೊಟ್ಟು ಕೊಡು, ಆಡ್ಕೊಡ್ತಾನೆ ಅಂದ್ರೆ ಕೊಡ್ಲಿಲ್ದಂಗಿದ್ದ ನಾ ಏನ್ ಮಾಡ್ಲಿ? ಅದಕ್ಕೆ ಬೈದ್ನಿ. ಏನಂತ ಬೈದೆ? ಹೋಗ ಬೋಸುಡಿ ಅನ್ನಬೆ. ಅಯ್ಯೋ 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 ಹಿಡಿಬಿಟ್ಟಕ್ಕೆ. ಇಂಥವೆಲ್ಲ ಬೈದಿ ಅಂದ್ರೆ ಮತ್ತೆ ಮನೆ ತನಕ ಬಂದಾಗ್ಬಿಡ್ತಾರ ಜಗಳಕ್ಕ. ನಿನ್ಗೇನು ಬಂದತ್ತ ಅಂತದು? ಎಂಥ ಹೊಲ್ಸು ಬೈಯತ್ ಕಲ್ತ್ಬಿಟ್ಟಿದ್ಯಲ್ಲ. ಅಯ್ಯೋ ಅಯ್ಯೋ ಇದೇನು ಯಾವ ಥರ ಕತ್ತೇವ ಹೆಣ್ಣಿದು ಮನೆಗೆ. ಆಕಿನ ಅಂದ್ಲು ಗೊತ್ತೇನ, ನಿಮ್ಮ ಕರಿ ನೋಡ್ತಾ ನಮ್ಮ ಎತ್ತಿಗಿತಿ ಅಂದ್ಲು. ಯಾವ್ಯಾಕಿ ಅಂದಕಿ? ನನ್ನ ಎತ್ತಿಗೆ ಯಾವ್ಯಾಕಿ? ಮತ್ತೆ ಅದಕ್ಕೆ ಅಂದದ್ ನಾನು. ಬಾ ಅದಕ್ಕೆ ಬೋಸುಡಿ ಅಂತಂದು ಅಂದದ್ದಕ್ಕಿಗೆ. ಬಂದ್ಲಂದ್ರೆ ಬೆಳೆಯವ ಸರಿಯಾಗಿ ತಗೋಬೇಕಿಗೆ. ಬರ್ಲಿ ಸುಮ್ಮನೂರಾಕಿ. ನೀ ನಡಿ ಆಡ್ ನಡಿ, ಇಲ್ಲೇ ಎಲ್ಲೂ ಹೋಗಕ್ ಹೋಗ್ಬೇಡ, ಇಲ್ಲೇ ನಿಂದ್ರ. ನಾ ಇಲ್ಲೇ ಆಡ್ತಾನೆ. ಈ ಹುಡುಗಿ ಏನು ಯಾವ ಥರ ಕತ್ತೆ ಬೇ. ಈ ಹುಡುಗಿ ದಿನ ಒಂದಕ್ಕೆ ಹುಡ್ರ ಆಟ ಬಿಡು, ಏನಾಗಂಗಿಲ್ಲ. ಯಾರು ಇದ ಓಣಿ ಹುಡುಗಿದ್ರೆ ಹೇಳಾಕತ್ತ ಬಿಡು. ಏನಾತ ಇದು ನಿಮ್ಮ ಅತ್ತಿಗೆಮ್ಮನ ಮಕ ನೋಡಿದೆ ಹಂಗ ಗಡಿಗಿತ್ತು ನೋಡು. ತನಗೇನು ಇಲ್ಲಲ್ಲ, ಮಕ ಗಡಿಗೆ ಮಾಡ್ಕೊಂಡಿದ್ಲು. ಅವನು ಬೇವ ನಿನ್ನೆ ಅದ್ರಾಗ 2 ಸೀರೆ ತೊಗೊಂಡೆ ನಾನು. 2 ಸೀರೆ ತೊಗೊಂಡೆ ನೀ ಇದ್ರಾಗ ಬೇರೆ. ಮತ್ತು ಅಣ್ಣ ನೆಕ್ಲೆಸ್ ತೊಗೊಂಬಂದಾನ. ಈಕಿಗೆ ಹೊಟ್ಟೆಯಾಗೆಲ್ಲ ಕಲ್ಸಿದಂಗೆ ಆಗತೈತಿ. ನನಗೆ ಏನಿಲ್ಲಲ್ಲ ಅಂತಂದು ಅಕ್ಕಿಗೆ. ಮತ್ತು ಅಕ್ಕಿಗೆ ಈಗ ಮದುವೆಗೆಲ್ಲ ಕೊಡೋದು ಕೊಟ್ಟೈತಿ ಮಾಡೈತಿ. ಈಗೇನು ಕೊಡಂಗಿಲ್ಲ ಮಾಡಂಗಿಲ್ಲ, ಸುಮ್ಮನಿದ್ದ ಹಾಕ್ಯಂಡಿರ್ಬೇಕಾಟ. ಅಯ್ಯೋ ಶಿವನ ಇಷ್ಟಕೊಂಡ ಸಗಣಿ ಬಿದ್ದತಿಲ್ಲಿ. ನಮ್ಮ ಮಕ್ಕಳ ಹಾಕ್ಯವ ಏನ ಸಗಣಿನ ಉಳ್ಳಾರ ತಟ್ಟಿಲ್ಲ ಏನಿಲ್ಲ. ಇದೇನು ಒಳಗೆ ಹೊಕ್ಕೊಂಡು ಏಟು ಬದುಕು ಮಾಡಿ ದಬ್ ಬೀಳ್ತಾಳ ಅನ್ನಂಗೆ ಮಾಡ್ತಾಳ. ಒಂದ್ ದಿವ್ಸ ರೊಟ್ಟಿ ಸುಟ್ಬಿಟ್ಟಾಳ. ಏನು ದೊಡ್ಡ ವಾರೆ ಆಗ್ಬಿಟ್ಟೈತೆ ಅದನ್ನ ರೊಟ್ಟಿ ಮಾಡಿರೋದೇನು. ಬಟ್ಟೆ ಅಂತ ಹಂಗ ಬಿದ್ದವು, ಎಳ್ದಿಂದವು. ಯಾವ ಆಕಿ ಇವತ್ತು ಏನು ಮಾಡಲ್ಲ ನೋಡ್ಬೇಕಾರೆ ಬದುಕು. ಏನು ಆಕಿ ಯಾಕೆ ಬದುಕು ಮಾಡಲ್ಲ? ಆಕಿ ಮಾಡ್ಬೇಕು, ಅವ್ರವನು ಮಾಡ್ಬೇಕು. ಆಕಿಗೆ ಅವನ ಹಣ್ಣು ಕೊಟ್ಟಾಗ ಎಲ್ಲಿ ಹೊಡೆದಾಡ್ತಾಳೆ ಏನು ಬೇಕಿ ನೀನು. ಮತ್ತು ತನಗೇನು ತೊಗೊಂಬಂದಿಲ್ಲಲ್ಲ ಅದಕ್ಕೆ ಆಕಿ. ಈಕಿನ ಶೋಭಾ ಅಂತೇಳಿ ಒಟ್ಟ ಚಂದ ಮಾತಾಡ್ಬೇಡಬೇವ ನೀನು. ಏನು ನೀವೊಂದು ಈಟು ಚಂದ ಮಾತಾಡಿದೆ ಅಂದ್ರೆ ಮುಕ್ಕಳು ಅಟ್ಟದ ಮೇಲೆ ಹೋಗತ್ತಕ್ಕಿದೆ. ಈಕಿನ ಸೋಬಿ ಹಂಗೆ ಕರೀಕಿಗೆ ಸೋಬಿನ ಅನ್ನಕ್ಕಿಗೆ ಭಾರಿ ಮುಕ್ಕಳಾಕ ಸೊಕ್ಕಕ್ಕಿಗೆ. ಏನು ಈಗ ತವ್ರ ಮನೆಯರೆಲ್ಲ ಆಕಿಗೆ ಹಂಗೆ ಓರ್ಸಿ ಕೊಟ್ಟದ್ರೆ ಇನ್ನೂ ಹರಿ ಆಡ್ತಿದ್ಲು. ಅದ್ರಾಗ ಯವ್ವ ನಿನ್ನೆ ಆ ನೀಲಿ ಸೀರೆಗೆ ಭಾರಿ ಇಡ್ಸಿದ್ದು ಬೇಕಿಗೆ ಹಾಕತ್ತಿದ್ಲು ನೋಡು. ಆ ಸೀರೆ ಅಂತೂ ಭಾರಿ ಇಡ್ಸಿತ್ತಕ್ಕಿಗೆ. ಅದನ್ನು ನಾನು ಬೇಕಂತ ತೊಗೊಂಡ್ಬಿಟ್ನಲ್ಲ. ಆಕಿಗಂತೂ ಹಂಗೆ ಏನು ಎಷ್ಟು ಸಂಕಟ ಆಗೈತಿ ಅಂದ್ರೆ ಹೇಳಕ್ಕೆ ಬಿಡು, ಅಷ್ಟು ಸಂಕಟ ಆಗೈತಿ ಈಗ. ನಿನ್ನೆ ನೀವು ಒಳಗೆ ಸೀರೆ ಅವನು ತೊಗೊಂಡು ಹೋದ್ಮೇಲೆ ಆಕಿ ಸೀರೆ ಗಂಟನಕಿ ಕರಿಯಾಕತ್ತದ್ಲಕ್ಕಿನ. ನಾನೇನಂದೆ ಆಕಿನ ಅದು ಕರಿತೀವ ಆಕಿ ಅಂತಲ್ಲಿ ಇಲ್ಲಕ್ಕ ಅಕ್ಕಿನ ಕರ್ಕೊಂಬಂದಿದ್ದು ನಾನು. ಅವರು ಕರಿಯವ ಒಂದಿಟ್ಟು ಅದ್ಲು. ಆಕಿ ಅದಕ್ಕೆ ನಿನಗೆ ಹೋಗಿ ನೀನು ಅನ್ನೆ. ಅದಕ್ಕೆ ಇಲ್ಲಕ್ಕ ಕರಿ ಅಂದ್ಲ. ಅದಕ್ಕೆ ಮತ್ತೆ ಕರೆದ್ಮ್ಯಾಗ ನನ್ನಂತೇಳಿ ಇನ್ನೂ ನೀಲಿ ಸೀರೆ ಅದಾವ ಬಂದು ತಗೋ ಅಂತಾಳ. ಹೌದೇನು? ಆಕಿ ಹೋಗಾಕ ಬಿಡಬಾರ್ದು ಬೇವ. ಆಕಿ ಎಷ್ಟು ಬದುಕು ಹಚ್ಬೇಕು ಮನ್ಯಾಗ. ನೋಡಂತಡಿ ಇದೆ ಈಗ ಕರ್ದಾನಲ್ಲ ಕುಳ್ ಬಡಿಸ್ತಾನೆ ಓಸು ಕುಂದ್ರಿಸಿ. ಏನು ರೀತಿ ಅಲ್ಲ ನೀನು ಕಣ್ಣಿಗೇನು ಕಾಣ್ತಾವ ಇಲ್ಲ? ಅಷ್ಟು ಹಾಕೊಂಡು ಸಗಣಿ ಬಿದ್ದೈತಿ ಮನೆ ಬಾಗ್ಲದಾಗ ತೊಗೊಂಡೋಗಿ ಹೊಸ್ಕೊಳ್ಳಾರ ಬಡ್ದಂಗಲ್ಲ ಏನೂ ಅಲ್ಲ. ಬರೇ ಹೊಳಗೆ ಹೊಕ್ಕಂದು ಏನು ಅಡುಗೆ ಮನ್ಯಾಗ ಏನು ಬದುಕು ಮಾಡಿ ಎಷ್ಟು ಜನಕ್ಕೆ ಅಡುಗೆ ಮಾಡಿ ದಬ್ಬ ಬೀಳ್ತಿ ಅನ್ನಂಗೆ ಅಡುಗೆ ಮನ್ಯಾಗ ಸಾಯ್ತಿದ್ಯಲ್ಲ 3 ಹೊತ್ತುನು. ಕುಳ್ಳುಗೇಳು ಬರೀ ಬಡಿ ಒಂದಿಟ್ಟು ಏನು ಅವು ಹಂಗೆ ಒಣ ಕಟ್ಟಿಗೆ ಮನ್ಯಾಗ ಬಿದ್ದವು ಅಂತಂದಂಗೆ ತಿರ್ಗಾ ಮೃಗ ಅವನೇ ಹೆಟ್ ಖಾಲಿ ಮಾಡ್ಬೇಡ. ಮಳೆಗಾಲ ಚಲೋ ಆಕತಿ ಇನ್ಮ್ಯಾಗ. ಏನು ಒಂದಿಟ್ಟು ಸಗಣ್ಯಾಗ ಕುಳ್ಳು ಬಡ್ದಿಟ್ರ ಮಳೆಗಾಲಕ್ಕೆ ಇನ್ನೂ ಚಲೋ ಆಕತಿ. ಏನು ಅತ್ತೇರ ಕುಳ್ಳು ನೀವ ಬಡ್ದಿದ್ರೆ ಚಲೋ ಆಕತ್ರಿ. ಇಲ್ಲದ್ರ ರತ್ನಾಗ ಹೇಳ್ರಿ ಬಡಿತಾಳ ಕುಳ್ಳು. ಯಾಕೆ ತಿಂದು ಹೆಚ್ಚಿಗೆ ಏನು ನಿನಗೆ? ಹೌದು ನನಗೆ ಕೆಲಸ ಹೇಳಾಕತಿಯಲ್ಲ. ಹೌದು ಅಯ್ಯೋ ಹಂಗ ಬೇಕನ ಬಂಗಾರ ಸೀರೆ ಎಲ್ಲ ನಿನಗೆ. ಮನ್ಯಾಗ ಒಂದು ಬದುಕು ಮಾಡ್ಬೇಡ. ತಮ್ಮನ ಮದುವೆ ಅಂತ ಮನ್ಯಾಗ ಉಳ್ಕೊಂಡ್ರದ್ ನೀನೇನು ಹಂಗ ಕುಂದ್ರಿಸಿ ಕೂಳ್ ಹಾಕಕ್ಕೇನು ಉಳಿಸ್ಕೊಂಡಲ್ ನಿನ್ನ. ಏನಾರ ಒಂದಿಟ್ಟು ಬದುಕು ಮಾಡಿ ತಿನ್ನೋದ್ ಕಲಿ. ಹೊಟ್ಟೆ ಕೂಳತ್ಲಿಲ್ದಂಗೆ ಇದ್ದಿದ್ದು ಮಾತು ನಿನಗೆ. ನಿನಗೆ ಹಂಗ ಹೊಟ್ಯಾಗ ಸಂಕಟ ಆಕತ್ತಾನ ನಿನಗೆ.
ಈಗ ನಿನಗೆ ಕೊಡಿಸ್ತಿಲ್ದಂಗ ನನಗೆ ಕೊಡ್ಸ್ಯಾನಲ್ಲ ಅದಕ್ಕೆ ಹಂಗೆ ಕಲಿಸಿದಂಗೆ ಆಗತ್ತಾನ. ಅದ್ರಾಗ ಸೀರೆ ಅದನ್ನ ಕಸ್ಕೊಂಡ್ಬಿಟ್ನೆ ನಿನ್ನೆ. ಇನ್ನೊಂದಿಟ್ಟು ಮುಕ್ಕಳಾಗ ಉರಿ ಬಿದ್ದು ಮಾತಾಡಕತ್ತೀಯನ ನೀನು? ಅಯ್ಯಯ್ಯ ನನ್ನ ಗಂಡಿಗೆ ಹೇಳಿದ್ರೆ ನಾಳೆನ 4 ಸೀರೆ ಕುಡಿಸ್ಕೊಂಬರಂಗದಾನ ಏನ? ನನ್ನಂತೇಳಿ ನಾಟಕ ಮಾಡಕ್ಕೆ ಬರಬೇಡ ನೀನು. ನಿಂದು ಏಟ್ ಐತಾಟ್ ನೋಡ್ಕೊ. ತೊಗೊಂಡಿಲ್ಲ 2 ಸೀರೆನ ಇಟ್ಕೋ ಏನ ಅಂತ. 4 ಸೀರೆ ತೊಗೊಳ್ಳೋ ಅಷ್ಟು ಯೋಗ್ಯತೆ ಐತೆ ನನಗೆ. ನಿನಗಂತೂ ಯೋಗ್ಯತೆ ಇಲ್ಲಲ್ಲ. ಮತ್ತು ಪುಕ್ಷಟಿದು ತೊಗೊಂಡು ಹೊಕ್ಕಿದಿ. ಮತ್ತೆ ಯಾಕೆ ಮೈಯಾಗ ಚರಮ್ ಗಿರಮ್ ಗೆಟ್ಟಿಯ ಹೆಂಗೆ ನೀನು? ಹೌದು ಆಕೆ ಪುಕ್ಷಟಿ ತೊಗೊಂತಾಳ. ತವ್ರ ಮನೆಯವು ತಮ್ಮನ ಮದುವೆ ಸೀರೆವು. ಆಕೆ ಪರವಾಗಿ ಮಾತಾಡಕ್ಕೆ ನೀವೊಬ್ರು ಇದಿರಲ್ಲ. ಆಕೆ ಅದಕ್ಕೆ ಹೆಚ್ಕೊಂಡ್ಬಿಟ್ಟಾಳ. ತಮ್ಮನ ಮದುವೆ ತವ್ರ ಮನೆದು ಹಂಗ ಪುಕ್ಷಟಿ ತೊಗೊಂಡ್ರ ಆಟ ಅಲ್ಲ. ಮನ್ಯಾಗ ಬದುಕು ಮಾಡ್ಬೇಕು ಒಟ್ಟು ಕೈಲಿ ಆದಾಟ ಭಾಳ ಅಲ್ಲಕರ್ನ ಕುಂದ್ರಿಸಿ ಕೂಳ್ ಹಾಕಕ್ಕೆ ನಾ ತಯಾರಿದ್ದು ತಿಂದದ್ದು ಹರಗ್ಬೇಕಲ್ಲ ಅದು. ತಿಂದದ್ದು ಅಲ್ಲೆಲ್ಲ ಸಿಕ್ಕಂದು ಗಂಟಾಗಿದ್ದು. ಮತ್ತೆ ಆಕಿ ಗಂಟರಾಗ್ಲಿ ಏನಾರಾಗ್ಲಿ ಆ ಸಗಣಿ ತಗೊಂಡೋಗಿ ಕುಳ್ ಬಡಿ ಹೋಗು. ಬೇಕಾದಟ್ ಸಗಣಿ ಬಿದ್ದತ್ ನೋಡಿ ಯಾರ ತೊಗೊಂಡು ಹೋಗಿದಾರ. ಮತ್ತೆ ಈಗ ಬಂದು ಅತ್ಯಾರ ನನಗೆ ಜಗ್ಗ ಐತ್ರಿ ಕೆಲಸ. ಏನು ಅಲ್ಲಿ ಇಂದ ಇದ್ರಾಗಿ ನಾವು ಕಟ್ಟಿಗೆ ಅಷ್ಟು ಹೊಟ್ಟೊಟ್ಟಿಡಾಕತ್ತಾನಿ. ಆಮೇಲೆ ಬಡಿತೀನಿ. ಅದನ್ನ ಒಂದಿಟ್ಟು ಸಗಣಿ ಯಾವ್ದಾರು ಪುಟ್ಟ್ಯಾಗ ಹಾಕಿಡ್ರಿ. ಏನು ಎಲ್ಲದ ನನಗೆ ಹೇಳಿದ್ರೆ ನನಗೆ ಕೈಯಿಂದ ಮಾಡೋಕ್ಕಾಗಲ್ಲ. ಏನಂಗ ಕೆಲಸಕ್ಕೆ ಆದಂಗೆ ಆಗಿಲ್ಲ. ಎಲ್ಲರೂ ಒಟ್ಟೊಟ್ಟು ಸೇರ್ ಮಾಡಿದ್ರೆ ಮದುವೆ ಮನೆ ಅಂದ್ರೆ ಎಲ್ಲರೂ ಒಟ್ಟೊಟ್ಟು ಸೇರ್ ಮಾಡಿದ್ರೆ ಬದುಕಕ್ಕಾವು. ಹಂಗೆ ಒಬ್ಬೇಕಿ ಮೇಲೆ ಬಿಟ್ಟು ಕುಂತ್ರ ಆಗಂಗಿಲ್ಲ. ನಮಗೂ ಮಾಡಿ ಸಾಕಾಗೈತಿ. ಜೀವ ರೋಸ್ ಗೆಟ್ಟೋಗೈತಾಗ. ಯವ್ವ ನೋಡ್ದೇನು ಬೇಕಿ ಮಾತಾ? ಎಷ್ಟು ಮಾತಾಡಕತ್ತಾಳಲ್ಲ ಬೇವುದು. ಇಲ್ಲ ಬೇಕಿ ಯಾರ ಹೇಳ್ಕೊಡಕತ್ತಾರ ಬೇಕಿಗೆ. ಏನು ನೀನು ಹಂಗೆ ಅವ್ರ ಅಂದಂಗೆ ಅನ್ಸ್ಕೊಬೇಡ. ತಿರುಗಿ ಮಾತಾಡು. ಅವ್ರ ಅಂದಂಗೆ ಅನ್ಸ್ಕೊಂಡಿ ಅಂದ್ರೆ ನೀನು ಹಾಕಿ ತುಳಿತಾರ ಅವರು. ಏನು ತಿರುಗಿ ನಿಂದ್ರು ಹಂಗಾರ ನೀನು ಮನ್ಯಾಗ ಜೀವನ ಮಾಡಕ್ಕೆ ಚಲೋ ಹಂಗಿಂಗೆ ಅಂತಂದು ಬೇವ ಆಕಿ ಲಕ್ಷ್ಮಿನ ಹೇಳ್ಕೊಟ್ಟಂಗೆ ಕಾಣ್ತಾಳೆ ಬೇಕಿ. ಆಕಿ ಮಾ ಹಡ್ನಾಡಿದಾಳ ಬೇವ ಆಕಿ. ಮಾ ಹಡ್ನಾಡಿದಾಳ ಅಂತೀಯಲ್ಲ. ಇನ್ನು ಹಂಗ ಎಷ್ಟು ವಯಸ್ಸು ಬೆಳೆಸಿ ಎಷ್ಟು ಹಂಗೆ ಮಂತ್ಯಾನ ನಡೆಸಿ ಇದು ಮಾಡ್ದಂಗೆ ಮಾಡ್ತಾಳ. ಹಿರಿಯರನ್ನ ಗೌರವ ಇಲ್ದಂಗೆ ಎಷ್ಟು ಹೇಕೋ ಚಂದಾಗ ಮಾತಾಡ್ತಾಳೆ ಗೊತ್ತೇನ ನನಗೆ ಬೇವ. ಈಕಿನ ಹೆಂಗಾರ ಮಾಡಿ ಆಕಿ ಮನಿ ಅಂತೇಳಿ ಆಕಿ ಒಟ್ಟು ಆಕಿ ಇರ ಅಂತೇಳಿ ಈಕಿನ ಹೋಗಕ್ಕೆ ಬಿಡಬಾರ್ದು. ಹಂಗೆ ಮಾಡ್ಬೇಕು ನೋಡು. ಬರ್ಲಿ ಇವಂದು ಬಂದು ಮದುವೆ ಆಗ್ಲಿ ತಡಿ. ಇಬ್ಬರಿಗೂ ಬರಬ್ಬರಿ ಮಾಡ್ತಾನೆ. ಏನು ಅಕ್ಕ ತಂಗಿ ಆಕಿ ಲಕ್ಷ್ಮಿ ಕೊಟ್ಟಾಗಲ್ಲ ಬಂದಾಕಿ ಕೊಟ್ಟಾಗ ನೆಟ್ಟಗಿರ್ಬಾರ್ದು. ಈಕಿ ಹಂಗೆ ಮಾಡ್ತಾನೆ. ಅದೇನು ಕೆಲಸ ಐತೆ ಅಂತಂದು ಓಡೋದ್ಲು ಬೇಕಿ. ಆ ಕಡೆ ಕ್ವಾಣಿ ಮತ್ತು ನಾಳೆ ಮದುವೆ ಆದ್ರೆ ಬೇಕಲ್ಲ ಅವ್ರಿಗೊಂದು ಕ್ವಾಣಿ. ಅಲ್ಲಿ ಕಟ್ಟಿಗೆ ಎಲ್ಲ ಹೊಟ್ಟಿದ್ನಲ್ಲಿ ಇವನು ಪರ್ಸು ತೊಗೊಂಬಂದು. ಮತ್ತು ಬ್ಯಾಸ್ಗಿಗೆ ಇದು ಮಳೆಗಾಲ ಕಟ್ಟಿಗೆ ಬೇಕು ಅಂತಂದು ತೊಗೊಂಬಂದು ಅಲ್ಲೇ ಹೊಟ್ಟಿದ್ದ. ಇದ್ರಾಗ ಹೊಟ್ಟಪ್ಪ ಅಂದ್ರೆ ದನದ ಕೊಟ್ಟಿಗೆಯಾಗ ಅಲ್ಲಿ ಹೊಟ್ಟಿದ್ನಲ್ಲ. ಅವನು ಓಸು ತೆಗೆದು ಎಲ್ಲಿ ಅನ್ಸಕತ್ತಾಳ ಕ್ವಾಣಿ ಸ್ವಚ್ಛ ಮಾಡಕತ್ತಾಳಲ್ಲ. ಅದಕ್ಕೆ ಅಷ್ಟು ಹರ್ಯಾಟಿಕ್ಕಿದ್ದು. ಬೆಳಗ್ಗೆನ ಲಘುನ ಎದ್ದು ರೊಟ್ಟಿ ಗಿಟ್ಟಿ ಏನೋ ಮಾಡಾಕ್ತಿದ್ಲಲ್ಲ ಬೇ. ನಿನ್ನೆ ಓಸು ಇವತ್ತು ಓಸು ರೊಟ್ಟಿ ಬಿಡ್ದಾಳ ಕುತ್ಕೊಂಡು. ಅಯ್ಯೋ ನಾನು ಹೆದಕ ಹೇಳಕ್ಕೆ ಹೋಗಿದ್ನವ. ಓಸು ರೊಟ್ಟಿ ತಿಂದಿರಿ ಕುತ್ಕೊಂಡು ತಾಯಿ ಮಗಳು ನನ್ನ ಮುಖದಿಂದ ಮಾಡೋದಾಗಂಗಿಲ್ರಿ ತೀರ ಅಂತ. ಎಷ್ಟು ಹೆಚ್ಕೊಂಡು ಎಷ್ಟು ಮಕ್ಕಳೆಲ್ಲ ಮಾತಾಡ್ತಿದ್ದಾಳಿಕಿ ನನಗೆ. ನೋಡ್ಬೇವ ನಾವನ ಏನು ತಿಂತಿದ್ದೆವು. ಈಕಿ ಇಂಥವೆಲ್ಲ ಎದಕ್ಕೆ ಮಾತಾಡ್ಬೇಕು? ಆಕಿಗೆ ನಾನು ಏನು ಮಾಡೋದಿಲ್ಲ ಬೇ ಬದುಕು. ನಾ ಮಾಡೋಕ್ಕೇನಲ್ಲ. ಈಕಿ ನೋಡಿದ್ರೆ ಮಕ್ಕಳಾಗ ಉರಿತೈತೆ ನನಗೆ. ಅದಕ್ಕೆ ಮಾಡಂಗಿಲ್ಲ. ಹೋಗ್ಲಿ ಬಿಡು. ಬಿಸಿಯವು ರೊಟ್ಟಿ ಮಾಡ್ಯಾಳ. ಮುಳಗ ಹಿಂಡಿ ಮಾಡ್ಯಾಳ. ಹೋಗಿ 2 ರೊಟ್ಟಿ ಹೆಚ್ಚಿಕೊಂಡು ಒಂದೀಟ ತುಪ್ಪ ಹಾಕೋದಕ್ಕೆ ಮುಳಗ ಹಿಂಡಿಗೆ ಒಂದೀಟ ತುಪ್ಪ ಹಾಕ್ಕೊಂಡು ಹೋಗಿ ಸವ್ಕೊಂಡು ಎಂಥ ಘನ ರುಚಿ ಅನಿಸ್ತೈತಿ. ಆಮೇಲೆ ತಿಂತಾನೆ ಬಿಡ್ವಿ. ನನಗಂತ್ರ ನಕ್ಲೇಸ್ ತೊಗೊಂಡಿದ್ದು ಖುಷಿಕಿನ ಈಕಿ ಮಾತಾಡೋ ಮಾತಿಗೆ ಮುಕ್ಕಳಾಗ ಉರಿ ಬೀಳ್ತೈತಿ ಬೇ. ಈಕಿನ ಏನಾರು ಮಾಡಲಿ ಅನ್ನಂಗತ್ತಂಗ. ಯವ್ವ ನೋಡಬೇ ಮದುವೆಗೆ ತೆಗ್ಸ್ಯಾರಂತ ಸೀರಿನ. ಎಂಥ ಚಲೋ ಐತೆ ನೋಡ್ಬೇವ. ಕಲರ್ ಅಂತ ನನಗೆ ಭಾರಿ ಹಿಡಿಸ್ತದೆ ಸೀರೆ ನೋಡು. ವಾ ಎಷ್ಟು ರೊಕ್ಕದಿರ್ಬೋದಿದೆ ಸೀರೆ. ರೇಷ್ಮೆ ಸೀರೆನಲ್ಲ ತಾಯಿ? ಅವನು ಬೇವ 8-10 ರೂಪಾಯ್ದಂತ ಬೇ. ಮದ್ವೆಗೆ ಅಂತಂದು ಮನ್ಯಾಗ ತೆಗ್ಸಿದ್ರಂತ ಸೀರೆ. ಎಲ್ಲೂ ಹೋಗ್ಲೇ ಇಲ್ಲ ಅಂತ ಅವ್ರ ಪ್ಯಾಟಿಗೆ. ಯವ್ವ ಅದು ಎಂತ ಶ್ರೀಮಂತರು ಇರ್ಬೋದವ. ನಿನ್ನ ಗಂಡನ ಮನ್ಯಾಗ ತೆಗ್ಸಿದ್ರಂತ ಸೀರೆನ. ಹೂನು ಬೇವ ಅವ್ರ ಪ್ಯಾಟಿಗೆಲ್ಲೂ ಹೋಗೇ ಇಲ್ಲ ಅಂತ ಗೊತ್ತೇನ. ನಾವರ ನಿನ್ನೆ ಪ್ಯಾಟ್ಗಿಟ್ಟು ಅಡ್ಡಾಡಿ ಸೀರೆ ಲಂಗ ಎಲ್ಲ ತೊಗೊಂಬಂದೇವಿ. ಅವ್ರೊಟ್ಟ ಪ್ಯಾಟಿಗೆ ಹೋಗಿಲ್ಲ ಅಂತ ನೋಡು. ಇವ್ರು ಬೇ ಅಲ್ಲಿ ಅದ ಯಮ್ಮ ಯಾರ ಅಂದ್ರವ ಈ ಸುಮಿತ್ರಮ್ಮ ಅಂತ ನೋಡಿ ಯಾರ. ಅವರು ಸೀರೆ ಮಾರ್ತಾರಂತ ಬೇವ. ಎಲ್ಲ ಥರದ್ದು ಅಂತ 15-20 ಸಾವಿರ ತನಕನೂ ಸೀರೆ ಅದಾವಂತ ಅವ್ರ ಹತ್ತೇಲಿ. ಅವ್ರನ್ನ ಮನೆಗೆ ಕರ್ಸಿದ್ರಂತ. ಇವ್ರಂದ್ರಲ್ಲ ಮನೆಗೆ ಬಂದು ಸೀರೆನ ಎಲ್ಲರಿಗೂ ಒಂದೊಂದು ಸೀರೆ ಆರಿಸ್ಕೊಂಡ್ರಂತ. ನನಗೆ ಈ ಸೀರೆ ಆರಿಸಿದ್ರಂತ ಬೇವ. ಚಂದ ಐತಲ್ಲ, ಭಾರಿ ಚಂದ ಐತವ. ಹೋಗಿ ಈಕಿ ಅಂತೇಳಿ ಪ್ರೇಮವನಂತೇಳಿ ಹೋಗಿ ಹೊಲೆಕ್ ಹಾಕ್ಬಾ. ಏನ ಚಂದಾಗಿ ಹೊಲಿಯವ ಮದ್ವಿದು ಸೀರೆ ಅಂತಂದು ಹೇಳಿ ಕೊಟ್ಟು ಹೊಲೆಕ್ ಹಾಕ್ಬಾ. ಅಳ್ತಿರಿ ಅದರ ಜಕಿಟ್ ಹೊಯ್ಯಿ. ಏನ ಅದ್ರ ಜೊತೆಗೆ ನಿನ್ನೆ ತಂದವಲ್ಲ 2 ಸೀರೆ ಅದ್ರಾಗೇನೋ ಹೊಯ್ಯಿ. ಮೆತ್ತ ನಾವು ಒಂದಿಟ್ಟು ಹೆಚ್ಚು ಕಮ್ಮಿ ಕೊಡಾಕ ಇದು ಮಾತ್ರ ಚಲೋ ಹೋದ್ ನಂಗೆ ಹೊಲಿ ನಿಧಾನ ಸರಿ ಅಂತಂದು ಹೇಳ್ಬಾ. ಮತ್ತು ದುಬಾರಿ ರೊಕ್ಕ ಸೀರೆ ಕೆಡಿಸಿದ್ರೆ ಮತ್ತೆ ಬೈದಿದ್ದಾರೆ ನಿಮ್ಮ ಅತ್ತಿ ಅವರು. ಹೂನವ. ಅಕ್ಷತಾ ಯಾರ ಬಂದ್ರ ನೋಡು. ಮಂಜುಳಾ ಬಾ ಒಳಗ. ನನಗೆ ಹೇಳ್ತಿ ಮಂಜುಳಾ ಬಂದಾಳ ಬೇ. ಬಾರ ತಂಗಿ ಮಂಜುಳಾ ಒಳ ಬಾರವಾ. ಬಂದಮ್ಮ.
ಆಂಟಿ ಚಲೋ ಇದೀರಾ? ಹ್ಞೂ ಅದಾವ ನೋಡಿ. ಹಿಂಗ ನಿನ್ಗೆ ಹೇಳ್ತಿದ್ದು ಮದ್ವಿ ಹಂಗ ಹಿಂಗ ಫಿಕ್ಸ್ ಆತವ. ನಿಂದ ಯಾವಾಗ ಮದ್ವಿನ? ಹಾಗಾಣ ಆಂಟಿ, ಏನ್ ಈಗಷ್ಟು ಮದ್ವಿಗೆ ಅವಸರ ಐತಿ? ಆ ತಾಯಿ ವಯಸ್ಸಿರ್ತಂಗ ಲಘುನ ಮದ್ವೆ ಆಗ್ಬೇಕು. ಮುಂದ ಮಕ್ಕಳ ಮರ್ಯಾಗ ಕೊಜ್ಜಕತ್ತೆ ತಾಯಿ. ಏನೇ ಲಘು 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 ಎಲ್ಲರ ಮನೆಯವರು ಎಲ್ಲಿ ಚಲೋದ್ ನೋಡ್ತಾರಲ್ಲ ಮದ್ವೆ ಆಗ್ಬಿಡ್ರಿ. ಏನೇ ಅಕ್ಷತಾ ಮದ್ವೆ ಫಿಕ್ಸ್ ಆಗೈತಂತ ಹೇಳೇ ಇಲ್ವಲ್ಲೇ? ಆಕಿನೇನು ಕೇಳ್ತೀವಿ, ಎಲ್ಲ ಒಂದು ವಾರದಾಗ ಆಗೈತೆ ನೋಡುವ ಇವ. ಈ ತರದು ಬರೋದು ಮಾತು ನೋಡಿ, ಹೆಣ್ಣು ನೋಡೋದು ಎಲ್ಲ ಶಾಸ್ತ್ರಗಳು ಬರೇದು ಒಂದು ವಾರದಾಗ ನಡೆಯಕತ್ತಾವ ನೋಡು. ಏನು ಬಿಡಮ್ಮ, ಫುಲ್ ರಿಚ್ ಇರೋರ್ ಮನೆಗೆ ಹೊಂಟಿ, ಫುಲ್ ಶ್ರೀಮಂತ ಪಟೆ ನಾನು ನೋಡ್ತೀಯ ಇಲ್ಲ ನೀನು. ಯಾಕೆ ಹಂಗಂತೀಯ? ನನ್ನ ಫ್ರೆಂಡ್ಸ್ ನಾನು ಯಾವಾಗ ಇದು ಮಾಡಲ್ ಗೊತ್ತೇನ? ಗಣಾ ಶ್ರೀಮಂತ್ರವ. ಅಯ್ಯೋಯಪ್ಪ, ಹಂಗ 10 ಎಕರೆ ಹೊಲ ಗದ್ದೆ ಎಲ್ಲ ಐತಂತ ನೋಡು. ತೆಂಗಿನ ಗದ್ದಿನ ಜಗ್ಗ ಐತಂತ, 3 ಎಕರೆ ಬರೀ ತೋಟನ ಐತಂತ. ವರ್ಷ ಎಷ್ಟು ಲಕ್ಷಕ್ಕೆ ತೆಂಗಿನಕಾಯಿ ಮಾರ್ತಾರೆ ಏನ. ಚೆನ್ನಾಗತ್ ಬಿಡಂಟಿ, ಎಲ್ಲ ಒಂದ್ ಕಡೆ ಒಳ್ಳೆ ಮನೆಗೆ ಬಿದ್ಲಲ್ಲ, ಅದೇ ಖುಷಿ ನೋಡ್ರಿ. ಅದೇನಿದು ನಿನ್ ಕೈಯಾಗ ಸೀರಿನಾ? ಮದ್ವೆ ಸೀರಿನಾ? ಹ್ಞೂ ಕಡೆ ಮಂಜುಳಾ, ಮದ್ವೆ ಸೀರೆ ಇವರು ನಿನ್ನೆ ತಗೊಂಬಂದು ಕೊಟ್ರ. ಅದನ್ನ ಜಾಕೆಟ್ ಅದನ್ನ ಹೊಲ್ಯಾಕ ಹಾಕಕ್ಕೆ ಹೋಗ್ಬೇಕತ್ತ. ನೀನು ಬಂದದ್ದು ಚಲೋ ಅದ್ವಾ, ಇಬ್ರು ಹೋಗಿ ಹಾಕಿ ಬಂದ್ಬಿಡೋಣಂತೆ. ಹೋಗ್ರವ. ಆಕಿ ಮತ್ತೆ ಒಬ್ಬೇಕಿ ನೀನೇನು ಕಳ್ಸದ, ನಾನು ಹೋಗೋಣ ಅನ್ಕೊಂಡೆ. ನಾನು ಮನ್ಯಾಗ ರಗಡದವು ಕೆಲಸ. ಆಕಿವು ಅರಿಬಿ ಇವನ್ನೆಲ್ಲ ಹೊಂದಿಸೋದೈತಿ. ರಗಡ್ ಕೆಲಸ ಬಿದ್ದವು. ಮದ್ವೆ ಮನೆ ಅಂದ್ರೆ ಹಂಗಲ್ಲವ, ಬೇಕಾದ ಕೆಲಸ ಐತಿ. ಒಂದಿಟ್ಟು ಅಕ್ಕಿ ಜೊತೆಗೆ ಹೋಗಿ ನೋಡ್ರಿ ಚಲೋ ತಂಗ ಹೊಲಿ ಅಂತಂದು ಹೇಳ್ಬಾತಾಯಿ ನೀನು ಮಂಜುಳಾ. ಆಕಿ ಸುಮ್ಮನೆ ಇರ್ತಾಳ, ನೀನ ಒಂದಿಟ್ಟು ಹೇಳು. ಆಯ್ತಂಟಿ, ಬಾರಿ ಹೋಗೋಣ. ನಡಿ ಒಂದು ಕವರ್ನೇ ಹಾಕೊಂಡ್ಬರ್ತಾನೆ. ಬಾ. ಅಲ್ಲ, ಒಬ್ಬೇಕಿರ ಬಂದು ಒಂದಿಟ್ಟು ಕೈ ಹಾಕಂಗಿಲ್ಲ. ಈಗ ರತ್ನ ಒಂದಿಷ್ಟು ಬಂದು ಲಗು ಲಗು ಹಾಕಿ ಹೊಸ್ಕು ನಾ ಕೊಟ್ಲು ಅಂದ್ರೆ ಓಸಿಲ್ ಹೊಟ್ಟ್ಯಾರ ಹೊಡ್ತಾನೆ. ಒಬ್ಬೇಕೆ ಎಷ್ಟತೆ ಅಂತಂದಿಡ್ಲಿ. ಹಳ ಅಮಳು ಎಲ್ಲ ಅಲ್ಲೇ ಅದಾವು. ಅಷ್ಟು ಸಾಮಾನು ತೆಗಿಬೇಕು ಅಂದ್ರೆ ಸಾಕಾಗತ್ತವ ಯವ್ವ. ಯಾವ್ದಾರು ಒಂದ ಕೆಲಸ ಆದ್ರೆ ಮಾಡಿ ಕುಂದ್ರಬೋದತ್ತಾಗ. ಅಡುಗೆನೂ ಮಾಡು, ಬಟ್ಟೆನೂ ಒಗಿ, ಬಾಂಡೆನೂ ತಿಕ್ಕು, ಎಲ್ಲ ಕೆಲಸನೂ ಮಾಡಿ ರೋಸ್ ಕಿಟ್ಟೋಗಿ ಜೀವ ಕತ್ತಾಗ. ಇಲ್ಲೇ ಇಡ್ತಾನವ. ಎಲ್ಲಿ ಬೇಕಲ್ಲ ಅವ್ರು ಗಂಡ್ಮಕ್ಳು ಇಟ್ಕೋವಲ್ರಕ್ಕ, ಇಲ್ಲೇ ಇಡ್ತಾನತ್ತಾಗ. ಅದು ಡ್ರಮ್ಮು ದೊಡ್ಡದೈತಿ, ಅದನ್ನ ತಂದಿಡ್ತಾನೆ ಮುಂಚೆ. ಎಳೆ ಹಾಕ ಬರವಲ್ದು ನೋಡು. ಮನುಷ್ಯತ್ವನ ಇಲ್ಲ ಯಾಳಕ್ಕೂ ತಾಯಿ ಮಗಳಿಗೆ. ಹಂಗ ಏನು ಅಂತಂದು ನನಗೆ ಗಂಟಾಗ್ಯಾವ ಏನು ಯಾಳು. ನಮ್ಮಪ್ಪ ಎಲ್ಲಿ ನನಗೇನು ಗಂಟು ಸಿಗ್ತಾವೋ ಇಲ್ಲ ಅನ್ನಂಗೆ ತಂದೆ ಇಲ್ಲಿ ಹೋಗದ್ಬಿಟ್ಟು ನನ್ನ ಇಲ್ಲೇ ಇಡ್ತಾನತ್ತ. ಇದು ಕಟ್ಟಿಗೆ ಎಷ್ಟು ಅಜ್ಜಿ ಇದಾವ. ಅದು ಇನ್ನೊಂದಿಷ್ಟು ಸಾಮಾನು ಅದಾವು, ನನ್ನ ಕೈಯಿಂದ ಆಗೋಲ್ದವ ಇವ. ಇನ್ನೂ ಒಂದಿಷ್ಟು ಕುಳ್ಳು ಅದನ್ನ ಬಡಿಬೇಕು. ಸಾಕು ಇದಿಷ್ಟು. ಒಂದಿಷ್ಟು ಸಗಣಿ ಅದನ್ನ ತಗೊಂಡೋಗಿ ಬಿಸಿಲು ಒಂಚೂರು ಕೈತೆ ಕುಳ್ಳು ಬಡ್ದ್ನಿ ಅಂದ್ರೆ ಒಣಕೊಂತವು. ಮತ್ತು ಮಳೆಗಾಲಕ್ಕೆ ಎಲ್ಲಿ ಕಟ್ಟಿಗೆನ ಇದು ಮಾಡ್ಕೊಳಕ್ಕೆ ಹೋಗ್ಲಿ ನಾನು. ಒಲಿ ಹಚ್ಚಾಕ ಬೇಕು ಕಟ್ಟಿಗಿಲ್ಲಕ್ರ ನಡೆಯಂಗ ಇಲ್ಲ. ಒಂದಿಷ್ಟು ಕುಳ್ಳು ಅದನ್ನ ಬಡ್ಕೊಂಡೆ ಅಂದ್ರೆ ಇಲ್ಲಿ ಒಂದಿಷ್ಟು ಕಟ್ಟಿಗೆ ಅದಾವು, ಚಲೋ ಆಕತ್ತದ.